ಓವರ್ ಆಲ್ ಕಂಪ್ರೆನ್ಸಿವ್ ವಾರಂಟಿ ಬರುತ್ತೆ 5 years ಅಲ್ಲಿ ಗ್ಲಾಸ್ ಮತ್ತೆ ಬರ್ನರ್ಸ್ ವಾರಂಟಿ ಇರುತ್ತೆ. ಏನದು ಹಂಗ್ ಕುಟ್ತಾ ಇದ್ದೀರಾ ಮೇಡಮ್? ಹೊರದಾಗಲ್ಲ ಮೇಡಮ್. ಹೌದಾ? ಟಫನ್ ಗ್ಲಾಸ್ ಗೆ 5 ವರ್ಷ ವಾರಂಟಿ ಕೊಡ್ತೀವಿ ಮೇಡಮ್. ಕುಟ್ಲಾ? ನನಗೂ ಕುಟ್ಟಕ್ಕೆ ಕುಟ್ಟಿ ಮೇಡಮ್, ಜೋರಾಗಿ ಕುಟ್ಟಿ ಮೇಡಮ್. ಹೌದಾ? 5 ವರ್ಷ ನಿಮಗೆ ಗ್ಲಾಸ್ ಮತ್ತೆ ಬರ್ನರ್ಸ್ ಗೆ ವಾರಂಟಿ ಬರುತ್ತೆ ನಿಮಗೆ. ಹೌದಾ? ನಿಮ್ಗೆ ಲೈಟರ್ ಯೂಸ್ ಮಾಡೋದೇ ಬೇಕಾಗಿಲ್ಲ ಅಲ್ವಾ? ಲೈಟ್ರು ಬೇಡ, ಮ್ಯಾಚ್ ಬಾಕ್ಸ್ ಬೇಡ, ಏನು ಬೇಡ ಮೇಡಮ್. ಜಸ್ಟ್ ಒಂದು ಶೆಲ್ ತಗೊಂಬಂದು ಹಾಕ್ಬಿಡಿ ಸಾಕು. ಶೆಲ್ ಖಾಲಿ ಆಗಿದ್ರೆ ಮನೆ ರಿಮೋಟ್ ಇರ್ತೈತೆ. ಓಕೆ. ನಿಮ್ಮ ಮನೆ ಏನ್ ಮಾಡ್ತಾರೂ ಕೂಡ ಟಿವಿ ರಿಮೋಟ್ ಮಾತ್ರ ಎಲ್ಲಾನ ಕದ್ದಿಕ್ಕ ಮಡಿಕೊಂಡಿರ್ತಾರೆ, ಅದಾಗ ಶೆಲ್ ಇದ್ದೇ ಇರ್ತವೆ. ತಗೊಂಬಂದು ಹಾಕೊಂಡು ಯೂಸ್ ಮಾಡ್ಕೊಂಬಿಡಿ. 4 ಬರ್ನರ್ಸ್ ನಿಮಗೆ 3.5 kW, 2.5 kW, 1.5 kW. ಅದು ಕೂಡ ವಿತ್ ಸ್ಕ್ರಾಚ್ ಪ್ರೂಫ್ ಮೇಡಮ್. ಇನ್ನು ನೋಡಿ, ಈಗ ಸ್ಕ್ರಾಚ್ ಆಯ್ತು, ನೀವು ನೋಡಿದ್ರಾ? ಅಯ್ಯೋ ಹೌದಾ? ನಾನು ಮಾಡ್ಲಾ? ಮಾಡಿ ಮೇಡಮ್. ಸ್ಕ್ರಾಚ್ ಆಗಲ್ವಾ? ಸಾಕು ಮೇಡಮ್. ಓ ಮೇಡಮ್, ಇನ್ನು ನೋಡಿ ಮೇಡಮ್, ಸ್ಕ್ರಾಚೇ ಇಲ್ಲ. ಹೊರಟೋಯ್ತು ಮೇಡಮ್. ಸೂಪರ್. ಮ್ಯಾಟ್ ಫಿನಿಶಿಂಗ್ ಮಾಡಲು ಒಂದು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಮಾಡಿರೋದು ಈ ಮಾಡೆಲ್ ಬಂದು ನಿಮಗೆ. ಮೇಡಮ್ ಸೇಫ್ಟಿ ಡಿವೈಸ್ ಅಂದ್ರೆ ಇನ್ ಕೇಸ್ ನೀವು ಯೂಸ್ ಮಾಡೋ ಟೈಮಲ್ಲಿ ಹಾಲು ಏನಾರ ಉಕ್ಕಿ ಇಲ್ಲ ಗಾಳಿಗೆ ಏನಾರ ಫ್ಲೇಮ್ ಆಫ್ ಆಗುತ್ತೆ ಅಂತ ಟೈಮಲ್ಲಿ ಗ್ಯಾಸ್ ವಾಲ್ ಬಂದು ಆಟೋಮೆಟಿಕಲಿ ಅದೇ ಕಟ್ ಆಫ್ ಆಗುತ್ತೆ ಮೇಡಮ್. ಆಫ್ ಆಗ್ಬಿಡುತ್ತೆ. ಅದೇ ಆಟೋಮೆಟಿಕಲಿ ಕಟ್ ಆಫ್ ಆಗುತ್ತೆ. ಇದು 5 ಬರ್ನರ್ಸ್. ಈ ಮಾಡೆಲ್ ಬಂದ್ಬಿಟ್ಟು ನಿಮಗೆ 5 ಬರ್ನರ್ಸ್ ಬರುತ್ತೆ ನಿಮಗೆ. 5 ಬರ್ನರ್ಸ್, 1 2 3 4 5 ಬರ್ನರ್ಸ್ ಇರೋ ಸ್ಟವ್. ಮೇನ್ ಆಗಿ ಸ್ಟವ್ ಕ್ಲೀನ್ ಮಾಡೋದೇ ದೊಡ್ಡ ವಿಷಯ ಎಲ್ಲರಿಗೂ, ಹೆಣ್ಮಕ್ಳಿಗೆ. ಅಯ್ಯೋ ಹೆಂಗಪ್ಪ ಗಲೀಜಾಗ್ಬಿಟ್ಟಿದೆ ಅಂತ. ಸೊ ಈಸಿಯಾಗಿ ಕ್ಲೀನ್ ಮಾಡ್ಕೋಬೇಕು, ಫಾಸ್ಟ್ ಕ್ಲೀನ್ ಆಗ್ಬೇಕು, ಯಾವಾಗ್ಲೂ ಸ್ಟವ್ ಪಳಪಳ ಅಂತ ಹೊಳಿತಿರ್ಬೇಕು ಅಂತ ಅನ್ಸುತ್ತಾ? ಹಾಗಿದ್ರೆ ಈ ಸ್ಟವ್ ನ ತಗೊಳ್ಳಿ, ಸಕ್ಕದಾಗಿದೆ. ಮಕ್ಕಳು ಅಂದ್ರೆ ತೀಟೇನೆ ಮೇಡಮ್. ಗ್ಯಾಸ್ ವಾಲ್ ಆನ್ ಮಾಡಿ ಬಿಟ್ಬಿಡ್ತಾರೆ ಸುಮ್ಮನೆ, ಆಟೋಮೆಟಿಕಲಿ ಗ್ಯಾಸ್ ಲೀಕೇಜ್ ಆಗ್ತಾ ಇರುತ್ತೆ. ಅಂತ ಟೈಮಲ್ಲೂ ಆಟೋಮೆಟಿಕಲಿ ಕಟ್ ಆಫ್ ಆಗ್ಬಿಡುತ್ತೆ. ಅದಷ್ಟು ಕಡೆ ಆಫ್ ಆಗುತ್ತೆ, ಅದೇ ಆಟೋಮೆಟಿಕಲಿ ಕಟ್ ಆಫ್ ಆಗ್ಬಿಡುತ್ತೆ. ಇದ್ರಲ್ಲಿ ಏನಂದ್ರೆ ಇವನ್ ಒಬ್ಬೊಬ್ರು ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ, ಒಬ್ಬೊಬ್ಬರಿಗೆ ತುಂಬಾ ಸೀರಿಯಲ್ ಹುಚ್ಚು. ಅದೇ ಟೈಮಲ್ಲಿ ಗ್ಯಾಸ್ ಮೇಲೆ ಏನಾರ ಇಟ್ಬಿಟ್ಟು ಹಂಗೆ ಹೊರಟೋಗ್ತಾರೆ. ಇದ್ರಲ್ಲಿ ಏನಂದ್ರೆ ಸ್ಪೆಷಾಲಿಟಿ ಮೇಡಮ್, ಒಂದು ಬಿಗ್ ಬರ್ನರ್ ಮತ್ತು 3.5 kW ಗೆ ಅಪ್ ಟು 3 hours ನೀವು ಟೈಮರ್ ಕೂಡ ಸೆಟ್ ಮಾಡಿಬಿಡಬಹುದು. ನೋಡೋಣ ಹಾಗಾದ್ರೆ, ಕಂಪೇರ್ ಮಾಡಿ ಕೂಡ ನೀವು ನೋಡಬಹುದು. ಆನ್ಲೈನ್ ಪ್ರೈಸ್ ಗ್ಯಾಲರಿ ಅದು ಬರುವಾಗ ಚೆಕ್ ಮಾಡ್ಕೊಂಡು ಬನ್ನಿ. ಡೆಫಿನೆಟ್ಲಿ ಬರ್ಬೇಕಾದ್ರೆ 4 ಕಡೆ ಓಡಾಡ್ಕೊಂಡು ಫೈನಲ್ ನಮ್ಮ ಹತ್ರ ಬನ್ನಿ. ಹೌದಾ? ಜಸ್ಟ್ ಹಿಂಗ್ ಪ್ರೆಸ್ ಮಾಡಿದ್ರೆ ಸಾಕು. ನೋಡಿ, ಇದನ್ನ ಜಸ್ಟ್ ಹಿಂಗ್ ಪ್ರೆಸ್ ಮಾಡಿದ್ರೆ ಸಾಕು, ಅಲ್ಲಿ ಬರುತ್ತೆ. ಆಟೋ ಇಗ್ನಿಷನ್ ಇದ್ರಲ್ಲೇ ಬರುತ್ತೆ. ಸೊ ಇದರಲ್ಲಿ ನಿಮ್ಗೆ ಲೈಟರು ಬೇಕಾಗಿಲ್ಲ, ಮ್ಯಾಚ್ ಬಾಕ್ಸ್ ಬೇಕಾಗಿಲ್ಲ, ಅಂಡ್ ಈವನ್ ಶೆಲ್ಲು ಬೇಕಾಗಿಲ್ಲ. ಅದಷ್ಟು ಕದೆ ಆನ್ ಆಗುತ್ತೆ. ಜಸ್ಟ್ ನೀವು ಇದನ್ನ ಹಿಂಗ್ ಒತ್ತಿದ್ರೆ ಸಾಕು. ಫಿಲ್ ಪ್ರೊಟೆಕ್ಷನ್, ಒಂದು ಡ್ರಾಪ್ ನೀರು ಕೂಡ ಒಳಗಡೆ ತಗೊಳಲ್ಲ, ಕಂಪ್ಲೀಟ್ಲಿ ಶೀಲ್ಡೆಡ್ ಇರುತ್ತೆ ನಿಮಗೆ. ಓಕೆ, ನೀಟಾಗಿ ನೋಡಿ, ಫಿನಿಶಿಂಗ್ ಎಲ್ಲ ಸಕ್ಕದಾಗಿದೆ. ಮೇಂಟೆನೆನ್ಸ್ ಕೂಡ ಈಸಿ ಬರುತ್ತೆ ಮೇಡಮ್. ನೋಡಿ ಎಷ್ಟು ಸ್ಲ್ಯಾಂಟ್ ಆಗಿದೆ, ತುಂಬಾ ಸ್ಲಿಮ್ ಆಗಿದೆ, ಸಕ್ಕದಾಗಿದೆ. ಎಸ್, ಇದು ಕ್ರಾಂಪ್ಟಾನ್ ಸಿಗ್ನೇಚರ್ ಸ್ಟುಡಿಯೋ, ಅಂದ್ರಹಳ್ಳಿ ಮೇನ್ ರೋಡ್, ನಿಯರ್ ಬೈ ಆಚಾರ್ಯ ಕಾಲೇಜ್ ನರ್ಸಿಂಗ್, ಹಾಗೆ ವಿದ್ಯಾನಗರ, ಬೆಂಗಳೂರಿನಲ್ಲೇ ಇದೆ. ಹಲೋ ನಮಸ್ಕಾರ. ನಾವು ಈಗ ಒಂದು ಇಂಟ್ರೆಸ್ಟಿಂಗ್ ವೆರಿ ಸ್ಪೆಷಲ್ ಶಾಪ್ಗೆ ಬಂದಿದ್ದೀವಿ, ಆಯ್ತಾ? ಸೊ ಏನು ಆ ಸ್ಪೆಷಲ್ ಶಾಪು ಮತ್ತೆ ಇಲ್ಲಿ ಏನೇನೆಲ್ಲ ಸಿಗುತ್ತೆ ಎಲ್ಲವನ್ನ ತಿಳ್ಕೊಳ್ಳೋಣ ಬನ್ನಿ. ಹಾಯ್ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್, ಇದು ಎಲ್ಲಿ ಇರೋದು ಶಾಪು, ಮತ್ತೆ ಈ ಶಾಪ್ ಹೆಸರೇನು, ಇಲ್ಲಿ ಏನೇನೆಲ್ಲ ಸಿಗುತ್ತೆ ಸರ್ ನಮಗೆ? ಸರ್, ನಮ್ಮ ಶಾಪ್ ನೇಮ್ ಬಂದು ಗ್ಯಾಲರಿಯಾ ಇನ್ ಅಂತ ಹೇಳಿ. ಇದು ಬಂದ್ಬಿಟ್ಟು ನಿಮಗೆ ಅಂದ್ರಳ್ಳಿ ಮೇನ್ ರೋಡಲ್ಲಿ ಲೊಕೇಟ್ ಆಗಿದೆ, ನೇರ ಮಾಗಡಿ ರೋಡ್ ಹತ್ರ. ನಮ್ಮಲ್ಲಿ ಬಂದ್ಬಿಟ್ಟು ಚಿಮ್ನಿ, ಹಾಬ್ಸು, ಡಿಶ್ ವಾಷರು, ಮೈಕ್ರೋವೆನ್ಸು, ಫ್ಯಾನ್ಸು, ಗೀಜರ್ಸು ಇಷ್ಟೆಲ್ಲ ಸಿಗುತ್ತೆ. ಈಗ ನೋಡಿ, ಬೇಸಿಕ್ ಮಾಡೆಲ್ ಸ್ಟವ್ ಇದು. ಏನಿದೆ ನಾರ್ಮಲ್ ಆಗಿ ಇದೆಯಪ್ಪ ಅಂತ ಅನ್ನಿಸ್ತಿದ್ಯಾ? ಇನ್ನು ನಿಮ್ಗೆ ಬೇಜಾನ್ ಹೊಸ ರೀತಿಯ ಒಂದು ಸ್ಟವ್ಗಳು ಕ್ರಾಂಪ್ಟಾನ್ ಅಲ್ಲೇ ಸಿಗುತ್ತೆ. ಇದೇ ಶಾಪ್ ಅಲ್ಲೇ ನಿಮಗೆ ತೋರಿಸ್ತೀವಿ. ಬೇಸಿಕ್ ಮಾಡೆಲ್ ನೋಡಿ, ಇದು ಬೇಸಿಕ್ ಚಿಮ್ನಿ ಅಂತ ಹೇಳಿದ್ವಲ್ಲ, ಹಾಗೆ ನಿಮ್ಗೆ ಬೇಸಿಕ್ ಸ್ಟವ್ ಇದು. ಆಯ್ತು, ಈ ಮಾಡೆಲ್ ಬಂದ್ಬಿಟ್ಟು ಮೇಡಮ್, ಈ ಮಾಡೆಲ್ ನೇಮೇ ಫ್ಲೇಮ್ ಪ್ರೋ ಅಂತ ಹೇಳಿ. ಫ್ಲೇಮ್ ಪ್ರೋದಲ್ಲಿ ಬಂದ್ಬಿಟ್ಟು ಒಂದು ಬಿಗ್ ಬರ್ನರ್ ಬರುತ್ತೆ ನಿಮಗೆ, ಇನ್ನೆರಡು ಮೀಡಿಯಂ ಬರ್ನರ್ ಬರುತ್ತೆ ನಿಮಗೆ. 3 ಬರ್ನರ್ಸ್ ಅಲ್ಲಿ ಹೋಗ್ತೀರಾ ಅನ್ನೋದಾದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಫ್ಲೇಮ್ ವೈಸ್ ಅಲ್ಲಿ ಜಾಸ್ತಿ ಇರುತ್ತೆ, ಪ್ಲಸ್ಸು ಫ್ಲೇಮ್ ವೈಸ್ ಅಲ್ಲೂ ಕೂಡ ಜಾಸ್ತಿ ಬರುತ್ತೆ. ಇವನ್ನ ಮೇಂಟೆನೆನ್ಸು ಕೂಡ ಈಸಿನೇ ಮೇಂಟೆನೆನ್ಸ್ ಬರುತ್ತೆ ನಿಮಗೆ. ಇದರಲ್ಲಿ ನಿಮಗೆ 3 ಬರ್ನರ್ಸ್ ಹೋಗ್ತೀರಾ ಅಂದರೆ 3 ಬರ್ನರ್ಸ್ ಕೂಡ ಆಪ್ಷನ್ ಸಿಗುತ್ತೆ ನಮಗೆ. 3 ಬರ್ನರ್ಸ್ ಒಬ್ಬರು ಯೂಸ್ ಮಾಡ್ತಾರೆ, ಒಬ್ಬೊಬ್ರು ಯೂಸ್ ಮಾಡಲ್ಲ. ಸೊ ಅದರಲ್ಲಿ 4 ಬರ್ನರ್ಸ್ ಕೂಡ ಆಪ್ಷನಬಲ್ ಸಿಗುತ್ತೆ. ಇದೆ ನಿಮಗೆ. ಎಲ್ಲಿವರೆಗೂ ಎಷ್ಟು ಬರ್ನರ್ಸ್ ವರೆಗೂ ಸಿಗುತ್ತೆ ನಿಮ್ಮ ಹತ್ರ? ಮೇಡಮ್ 5 ಬರ್ನರ್ಸ್ ವರೆಗೂ ಸಿಗುತ್ತೆ ಮೇಡಮ್. 5 ಬರ್ನರ್ಸ್ ವರೆಗೂ. ವಾವ್, 5 ಬರ್ನರ್ಸ್ ವರೆಗೂ ಸಿಗುತ್ತೆ. ಈ ಒಂದು ನಿಮಗೆ ಸ್ಟವ್ಸ್ ಅಲ್ಲಿ 2 ತರ ಬರುತ್ತೆ, ಒಂದು ಕುಕ್ ಟಾಪ್, ಇನ್ನೊಂದು ಹಾಬು. ಓಕೆ. ಈ ಒಂದು ಹಾಬ್ ಎಲ್ಲ ಏನ್ ಮಾಡ್ತಾರೆ, ಒಬ್ಬೊಬ್ರು ಬಿಲ್ಟ್ ಇನ್ ಮಾಡ್ತಾರೆ, ಒಬ್ಬೊಬ್ರು ಹಾಗೆ ಇಟ್ಕೊಂಡು ಯೂಸ್ ಮಾಡ್ತಾರೆ. ಈ ಮಾಡೆಲ್ ಏನ್ ಬರುತ್ತೆ, ಈ ಮಾಡೆಲ್ ಬಂದು ನಿಮಗೆ ಕುಕ್ ಟಾಪ್ ಸೀರೀಸೇ ಬರುತ್ತೆ ನಿಮಗೆ. ನೋಡ್ತಾ ಇರ್ಬೋದು ಮೇಡಮ್, ಕಂಪ್ಲೀಟ್ಲಿ ಸ್ಲಿಮ್ ಮಾಡೆಲ್ ಬರುತ್ತೆ. ಓನ್ಲಿ 29 mm ಥಿಕ್ನೆಸ್ ಮಾತ್ರ ಇರುತ್ತೆ. ವಾವ್, ಇದು ಸ್ಟವ್ ಮೇಡಮ್. ಇದು ಕುಕ್ ಟಾಪ್ ಮೇಡಮ್. ಕುಕ್ ಟಾಪ್ ಒಂಥರ ಫೀಲ್ನೆಸ್ ಯಾವ ತರ ಬರುತ್ತೆ ಅಂದ್ರೆ, ಒಂಥರ ಹಾಫ್ ಸೀರೀಸ್ ಬರುತ್ತೆ, ಒಂಥರ ಬಿಲ್ಟ್ ಇನ್ ಮಾಡಿದ್ದಾರೆ ಅನ್ನೋ ತರ ಅಷ್ಟು ಫೀಲ್ ಇರುತ್ತೆ ಈ ಮಾಡೆಲ್ ಬಂದು. ನೋಡಿ ಎಷ್ಟು ಸ್ಲ್ಯಾಂಟ್ ಆಗಿದೆ, ತುಂಬಾ ಸ್ಲಿಮ್ ಆಗಿದೆ, ಸಕ್ಕದಾಗಿದೆ. ಅದರಲ್ಲೂ ಕೂಡ ಇವು ನಾರ್ಮಲ್ ಆಗಿ ಒಂದು ಸಿಂಗಲ್ ಶೆಲ್ ಹಾಕೊಂಡ್ರೆ ಸಾಕು. ಬಿಲ್ಟ್ ಇನ್ ಆಟೋ ಇಗ್ನಿಷನ್ ಇದ್ರಲ್ಲೇ ಬರುತ್ತೆ. ನೀವು ಜಸ್ಟ್ ನೀವು ಪ್ರೆಸ್ ಮಾಡ್ಕೊಂಡು ಆನ್ ಮಾಡ್ಕೊಂಡ್ರೆ ವಿತ್ ಆಟೋ ಇಗ್ನಿಷನ್ ಇದ್ರಲ್ಲೇ ಬರುತ್ತೆ ನಿಮಗೆ. ಓ ಹೌದಾ? ಜಸ್ಟ್ ಹಿಂಗ್ ಆನ್ ಮಾಡಿದ್ರೆ ಸಾಕಂತ ನೋಡಿ. ಆಟೋಮೆಟಿಕಲಿ ನಿಮಗೆ ಲೈಟರ್ ಯೂಸ್ ಮಾಡೋದೇ ಬೇಕಾಗಿಲ್ಲ ಅಲ್ವಾ? ಲೈಟ್ರು ಬೇಡ, ಮ್ಯಾಚ್ ಬಾಕ್ಸ್ ಬೇಡ, ಏನು ಬೇಡ ಮೇಡಮ್. ಜಸ್ಟ್ ಒಂದು ಶೆಲ್ ತಗೊಂಬಂದು ಹಾಕ್ಬಿಡಿ ಸಾಕು.
ಶೆಲ್ ಖಾಲಿ ಆಗಿದ್ರೆ ಮನೆ ರಿಮೋಟ್ ಇರ್ತೈತೆ. ಓಕೆ, ನಿಮ್ ಮನೆ ಏನ್ ಮಾಡ್ತಾರೂ ಕೂಡ ಟಿವಿ ರಿಮೋಟ್ ಮಾತ್ರ ಎಲ್ಲಾನ ಕದ್ದಿಕ್ಕ ಮಡಿಕೊಂಡಿರ್ತಾರೆ, ಅದ್ರಾಗ ಶೆಲ್ ಇದ್ದೇ ಇರ್ತವೆ. ತಗೊಂಬಂದ್ ಹಾಕೊಂಡು ಯೂಸ್ ಮಾಡ್ಕೊಂಬಿಡಿ. ಗೊತ್ತಾಯ್ತಲ್ವಾ? ಸೊ ನೋಡಿ, ಇದಕ್ಕೆ ಲೈಟರ್ ಬೇಕಾಗಿಲ್ಲ, ಹಾಗೆ ಏನು ಮ್ಯಾಚ್ ಬಾಕ್ಸ್ ಬೇಕಾಗಿಲ್ಲ. ಡೈರೆಕ್ಟ್ ಸ್ಟವ್ ಇಂದಾನೆ ಟಕ್ ಅಂತ ಆನ್ ಮಾಡಿದ್ರೆ ಮುಗ್ದೋಯ್ತು. ಇದಕ್ಕೆ ಶೆಲ್ ಹಾಕೋದಿರುತ್ತೆ, ಅದರಿಂದ ಆನ್ ಆಗುತ್ತೆ. ಸೂಪರ್ ಐಡಿಯಾ. ಆಟೋಮೆಟಿಕಲಿ ಆನ್ ಆಗುತ್ತೆ. ಒಂದು ಬಿಗ್ ಬರ್ನರ್ ಅಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ನಿಮಗೆ ಬ್ರಾಸ್ ಬರುತ್ತೆ ನಿಮಗೆ. ಇದು ಬಂದ್ಬಿಟ್ಟು ಅಲ್ಯೂಮಿನಿಯಂ ಬರುತ್ತೆ. ಓಕೆ, ಇದನ್ನ ನಾವು ಸೆಮಿ ಬ್ರಾಸ್ ಅಂತ ಹೇಳ್ತೀವಿ ಮೇಡಮ್. ಓಕೆ, ವಿತ್ ಸ್ಪಿಲ್ ಪ್ರೊಟೆಕ್ಷನ್ ಆಪ್ಷನ್. ಸಕ್ಕತ್ತಾಗಿದೆ ನೋಡಿ ಬರ್ನಲ್ ಎಲ್ಲಾನು. ಹಾ ಸರ್, ಹೇಳಿ ಸರ್. ಹಾ, ವಿತ್ ಸ್ಪಿಲ್ ಪ್ರೊಟೆಕ್ಷನ್. ಒಂದು ಡ್ರಾಪ್ ನೀರು ಕೂಡ ಒಳಗಡೆ ತಗೊಳಲ್ಲ, ಕಂಪ್ಲೀಟ್ಲಿ ಶೀಲ್ಡೆಡ್ ಇರುತ್ತೆ ನಿಮಗೆ. ಓಕೆ, ನೀಟಾಗಿ ನೋಡಿ ಫಿನಿಶಿಂಗ್ ಎಲ್ಲ ಸಕ್ಕತ್ತಾಗಿದೆ. ಮೇಂಟೆನೆನ್ಸ್ ಕೂಡ ಈಸಿ ಬರುತ್ತೆ ಮೇಡಮ್. ಕ್ಲೀನಿಂಗ್ ಎಲ್ಲ ತುಂಬಾ ಈಸಿ. ಹೌದು, ಕ್ಲೀನಿಂಗ್ ಮೇನ್ ಆಗಿ ಸ್ಟವ್ ಕ್ಲೀನ್ ಮಾಡೋದೇ ದೊಡ್ಡ ವಿಷಯ ಎಲ್ಲರಿಗೂ ಹೆಣ್ಮಕ್ಳಿಗೆ. ಅಯ್ಯೋ ಹೆಂಗಪ್ಪ ಗಲೀಜಾಗ್ಬಿಟ್ಟಿದೆ ಅಂತ. ಸೊ ಈಸಿಯಾಗಿ ಕ್ಲೀನ್ ಮಾಡ್ಕೋಬೇಕು, ಫಾಸ್ಟ್ ಕ್ಲೀನ್ ಆಗ್ಬೇಕು, ಯಾವಾಗ್ಲೂ ಸ್ಟವ್ ಪಳಪಳ ಅಂತ ಹೊಳಿತಿರ್ಬೇಕು ಅಂತ ಅನ್ಸುತ್ತಾ? ಹಾಗಿದ್ರೆ ಈ ಸ್ಟವ್ ನ ತಗೊಳ್ಳಿ, ಸಕ್ಕತ್ತಾಗಿದೆ. ನಾನು ಒಂದು ಬುಕ್ ಮಾಡ್ತೀನಿ ನ್ಯೂ ಇಯರ್ಗೆ. ಸೊ ಹೇಗೂ ಮೇಡಮ್ ಬೆಸ್ಟ್ ಪ್ರೈಸಿಂಗ್ ಅಲ್ಲಿ ಹೇಳಿಲ್ವಾ ಮೇಡಮ್, ನಮ್ಮ ಗ್ಯಾಲರಿಯಾ .in ಕಸ್ಟಮರಿಗೆ ಕೊಡುವಷ್ಟು ಪ್ರೈಸಿಂಗ್ ಬೇರೆ ಇನ್ ಮಾರ್ಕೆಟ್ ಅಲ್ಲೇ ಸಿಗೋಲ್ಲ ಅಂತ ಹೇಳ್ಬೋದು ನಾವು. ಹೇಳಿ ಸರ್, ನಮ್ಮ ವ್ಯೂವರ್ಸ್ ಹೇಳಿ ಅದನ್ನ ಆ ಕಡೆ ತಿರ್ಕೊಂಡು. ನಮ್ಮ ಗ್ಯಾಲರಿಯಾ ಪ್ರೈಸಿಂಗ್ ಕೊಡುವಷ್ಟು ಇವನ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಅಂತ ನಾವು ಚಾಲೆಂಜ್ ಮಾಡಿ ಹೇಳ್ತೀವಿ ಮೇಡಮ್. ಹೌದಾ? 200% ಚಾಲೆಂಜ್ ಮಾಡ್ತೀವಿ. ಎಸ್, ನೋಡೋಣ. ಹಾಗಾದ್ರೆ ಕಂಪೇರ್ ಮಾಡಿ ಕೂಡ ನೀವು ನೋಡ್ಬೋದು. ಆನ್ಲೈನ್ ಪ್ರೈಸ್ ಗ್ಯಾಲರಿ ಅದು ಬರುವಾಗ ಚೆಕ್ ಮಾಡ್ಕೊಂಡು ಬನ್ನಿ. ಡೆಫಿನೆಟ್ಲಿ ಬರ್ಬೇಕಾದ್ರೆ 4 ಕಡೆ ಓಡಾಡ್ಕೊಂಡು ಫೈನಲ್ ನಮ್ಮ ಹತ್ರ ಬನ್ನಿ. ಹೌದಾ? ಸೂಪರ್ ಅಲ್ಲ? ಓಕೆ, ನೆಕ್ಸ್ಟ್ ಸ್ಟವ್ ಸರ್. ಮೇಡಮ್ ಇದರಲ್ಲಿ ನಿಮಗೆ 3 ಬರ್ನರ್, ಇದರಲ್ಲಿ ನಿಮಗೆ 4 ಬರ್ನರ್ಸ್ ಕೂಡ ಆಪ್ಷನ್ಸ್ ಸಿಗುತ್ತೆ. ಓಕೆ, ಆಪ್ಷನ್ಸ್ ಇದೆ. 4 ಬರ್ನರ್ಸ್ ಗೂ ಆಪ್ಷನ್ಸ್ ಇದೆ. ಓಕೆ, 3 ಬರ್ನರ್ 4 ಬರ್ನರ್ಸ್. ಇದರಲ್ಲಿ 2 ಫೀಟ್ ಬೇಕು ಅಂದ್ರೆ 2 ಫೀಟ್ ಸಿಗುತ್ತೆ, 2.5 ಫೀಟ್ ಬೇಕು ಅಂದ್ರೆ 2.5 ಫೀಟ್ ಸಿಗುತ್ತೆ. ಓಕೆ, ನಿಮಗೆ ವಿಡ್ತ್ ಅಲ್ಲೂ ಕೂಡ ಚಿಕ್ಕದ್ ಬೇಕಾ ದೊಡ್ಡದ್ ಬೇಕಾ ನೋಡಿ, ಆ ತರದ ಒಂದು ಸೈಜ್ ಅಲ್ಲೂ ಕೂಡ ಸಿಗುತ್ತೆ. ಓಕೆ, ಹಾಬಲ್ಲಿ ಹೋಗ್ತೀರಾ ಅನ್ನೋದಾದ್ರೆ ಮೇಡಮ್, ಹಾಬಲ್ಲಿ ಬಂದ್ಬಿಟ್ಟು ನಿಮಗೆ ಇದು 2 in 1. ಓಕೆ, ಹಾಬ್ ಏನ್ ಹೇಳ್ತೀವಿ, ಇದು 2 in 1. ನೀವು ಬೇಕಾದ್ರೆ ಬಿಲ್ಟಿನ್ ಬೇಕಾದ್ರೂ ಮಾಡ್ಕೋಬಹುದಾಗುತ್ತೆ, ಟೇಬಲ್ ಟಾಪ್ ಬೇಕಾದ್ರೂ ಯೂಸ್ ಮಾಡಬಹುದಾಗುತ್ತೆ. ಎರಡು ಕೂಡ ಆಪ್ಷನ್ ಇರುತ್ತೆ. ಏನ್ ವ್ಯತ್ಯಾಸ ಹಾಬ್ಗೂ ಕುಕ್ಗೂ? ಮೇಡಮ್ ಹಾಬ್ ಅಂದ್ರೆ ಒಂದು ಗ್ರಾನೈಟ್ ಕಟ್ ಮಾಡಿ ಒಳಗಡೆ ಕುಂಡಿಸ್ತಾರಲ್ಲ, ನಾವು ಆ ತರ ಮಾಡರ್ಸ್ನ ಹಾಬ್ ಅಂತ ಹೇಳ್ತೀವಿ. ಓನ್ಲಿ ಫಾರ್ ಮೇಲ್ಗಡೆ ಸ್ಟ್ಯಾಂಡ್ ಮೇಲೆ ಇಟ್ಕೊಂಡು ಯೂಸ್ ಮಾಡ್ತಾರಲ್ಲ ಅದನ್ನ ಕುಕ್ ಟಾಪ್ ಅಂತ ಹೇಳ್ತೀವಿ. ಇದು ಕುಕ್ ಟಾಪ್, ಇದು ಹಾಬ್. ಇದು ಹಾಬ್. ಇದು ಹಾಬ್. ಓಕೆ, ಇದು ಹಾಬ್. ಅಂದ್ರೆ ಇದು ಹಾಬ್ ಅಲ್ಲಿ 2 in 1. ನೀವು ಕುಕ್ ಟಾಪ್ ಅನ್ನು ಯೂಸ್ ಮಾಡ್ಕೋಬಹುದು, ಬಿಲ್ಟಿನ್ ಬೇಕಾದ್ರೆ ಮಾಡ್ಕೋಬಹುದಾಗುತ್ತೆ. ಎರಡು ಕೂಡ ಆಪ್ಷನ್ ಇರುತ್ತೆ ನಿಮಗೆ. ಓಕೆ, ಇದು ನೋಡಿ ನಿಮ್ಗೆ ಸ್ಟವ್ ತರಾನೇ ಅನ್ಸಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಬಿಲ್ಟಿನ್ ಮಾಡ್ಬಿಟ್ರೆ ಓನ್ಲಿ ಗ್ಲಾಸ್ ಮಾತ್ರ ಕಾಣಿಸುತ್ತೆ, ಬರ್ನರ್ಸ್ ಮಾತ್ರ ನೋಡಬಹುದು ಅಷ್ಟೇ ನೀವು. ಹೌದಾ? ಬರೀ ಬರ್ನರ್ಸ್ ಆಚೆ ಇರುತ್ತೆ. ಬರೀ ಬರ್ನರ್ಸ್ ಆಚೆ ಇರುತ್ತೆ. ಅದು ಕೂಡ ಬಿಲ್ಟಿನ್ ಮಾಡೆಲ್ ಇದೆ, ಅದು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ಬೇಕಾದ್ರೆ ನೋಡಿ ಆಮೇಲಿಂದ. ಓಕೆ, ಇಲ್ಲೇನ್ ನೋಡ್ತಾ ಇದ್ರೆ ಈ ಮಾಡೆಲ್ ಬಂದು ನಿಮಗೆ 60 ಸೆಂಟಿಮೀಟರ್ 2 ಫೀಟ್ ಬರುತ್ತೆ ನಿಮಗೆ. ಓಕೆ, 2 ಫೀಟ್ ಅಲ್ಲಿ ಬಂದ್ಬಿಟ್ಟು ಇದು ಕೂಡ ವಿತ್ ಸೆಮಿ ಬ್ರಾಸ್ ಆಪ್ಷನ್. ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಬ್ರಾಸ್ ಬರುತ್ತೆ ನಿಮಗೆ. ಇದು ಬಂದ್ಬಿಟ್ಟು ಅಲ್ಯೂಮಿನಿಯಂ ಬರುತ್ತೆ. ಓಕೆ, ಇದರಲ್ಲಿ ನಿಮಗೆ 3 ಬರ್ನರ್ಸ್ ಅಲ್ಲಿ 2 ಬಿಗ್ ಬರ್ನರ್ ಬರುತ್ತೆ, ಒಂದು ಮೀಡಿಯಂ ಬರ್ನರ್ ಬರುತ್ತೆ ನಿಮಗೆ. ಇದಕ್ಕೂ ಕೂಡ ಒಂದು ಸಿಂಗಲ್ ಶೆಲ್ ಹಾಕೊಂಡ್ರೆ ಸಾಕು. ಬಿಲ್ಟಿನ್ ಆಟೋ ಇಗ್ನಿಷನ್ ಇದರಲ್ಲೇ ಇರುತ್ತೆ ನಿಮಗೆ. ಸೂಪರ್ ಮೇಡಮ್ ಇದರಲ್ಲಿ ಬರೀ ಆಟೋ ಇಗ್ನಿಷನ್ ಅಷ್ಟೇ ಅಲ್ಲ, ನಿಮಗೆ ಈ ಒಂದು ಸೇಫ್ಟಿ ಡಿವೈಸ್ ಆಪ್ಷನ್ ಬರುತ್ತೆ. ಏನು ಒಂದು ಸೇಫ್ಟಿ ಡಿವೈಸ್ ಅಂದ್ರೆ? ಮೇಡಮ್ ಸೇಫ್ಟಿ ಡಿವೈಸ್ ಅಂದ್ರೆ ಇನ್ ಕೇಸ್ ನೀವು ಯೂಸ್ ಮಾಡೋ ಟೈಮಲ್ಲಿ ಹಾಲು ಏನಾರ ಉಕ್ಕಿ ಇಲ್ಲ ಗಾಳಿಗೆ ಏನಾರ ಫ್ಲೇಮ್ ಆಫ್ ಆಗುತ್ತೆ ಅಂತ ಟೈಮಲ್ಲಿ ಗ್ಯಾಸ್ ವಾಲ್ ಬಂದು ಆಟೋಮೆಟಿಕಲಿ ಅದೇ ಕಟ್ ಆಫ್ ಆಗುತ್ತೆ ಮೇಡಮ್. ಆಫ್ ಆಗ್ಬಿಡುತ್ತೆ. ಅದೇ ಆಟೋಮೆಟಿಕಲಿ ಕಟ್ ಆಫ್ ಆಗುತ್ತೆ. ಕಾಫಿ ಇಟ್ಬಿಟ್ಟು ಟೀ ಇಟ್ಬಿಟ್ಟು ಆರಾಮಾಗಿ ಕುತ್ಕೊಂಡು ಟಿವಿ ನೋಡೋರ್ಗೆ ನೋಡಿ ಇದು ಬೆಸ್ಟ್ ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಆಟೋಮೆಟಿಕ್ ಆಗಿ ಆಫ್ ಆಗತ್ತಂತೆ. ಹಾಲೇನಾದ್ರೂ ಹುಕ್ಕಿದ್ರೆ ಹಂಗೆ ಇಮಿಡಿಯೇಟ್ ಆಗಿ ಆಟೋಮೆಟಿಕ್ ಆಗಿ ಆಫ್ ಆಗ್ಬಿಡುತ್ತೆ. ಎಷ್ಟೋ ಮನೆಗಳಲ್ಲಿ ನಾನೇ ಎಷ್ಟೊಂದ್ಸರಿ ಟೆನ್ಷನ್ ಆಗಿದ್ದೀನಿ. ಅಮ್ಮ ಅತ್ತೆ ಎಲ್ಲಾನು ಅಜ್ಜಿ ಎಲ್ಲಾನು ಇಟ್ಬಿಟ್ಟು ಅಲ್ಲಿ ಹೋಗಿ ಟಿವಿ ಮುಂದೆ ಕುತ್ಕೊಂಡ್ಬಿಟ್ಟು ಆಫ್ ಆಗಿ ಗ್ಯಾಸ್ ಎಲ್ಲ ಸ್ಮೆಲ್ ಆಚೆ ಬಂದು ನಾವು ಒಳಗಡೆ ಹೋಗಿ ಆಫ್ ಮಾಡಿ ಆ ಥರದ್ದೆಲ್ಲ ಆಗುತ್ತೆ. ಸೊ ನಮ್ಮನೇಲೂ ಹಂಗಾಗಿದೆ, ಅದಕ್ಕೆ ಬೆಸ್ಟ್ ಇದು ಅನ್ಸುತ್ತೆ ನಂಗೆ. ಮಕ್ಕಳು ಯಾರಾದ್ರೂ ಇರ್ತಾರೆ ಮೇಡಮ್, ಮಕ್ಕಳಲ್ಲಿ ತೀಟೆ, ಮಕ್ಕಳು ಅಂದ್ರೆ ತೀಟೆನೆ ಮೇಡಮ್. ಗ್ಯಾಸ್ ವಾಲ್ ಆನ್ ಮಾಡಿ ಬಿಟ್ಬಿಡ್ತಾರೆ ಸುಮ್ಮನೆ, ಆಟೋಮೆಟಿಕಲಿ ಗ್ಯಾಸ್ ಲೀಕೇಜ್ ಆಗ್ತಾ ಇರುತ್ತೆ. ಅಂತ ಟೈಮಲ್ಲೂ ಆಟೋಮೆಟಿಕಲಿ ಕಟ್ ಆಫ್ ಆಗ್ಬಿಡುತ್ತೆ. ಅದಷ್ಟು ಕಡೆ ಆಫ್ ಆಗುತ್ತೆ, ಅದೇ ಆಟೋಮೆಟಿಕಲಿ ಕಟ್ ಆಫ್ ಆಗ್ಬಿಡುತ್ತೆ. ಇಲ್ಲಿ ಏನ್ ನೋಡ್ತಾ ಇದ್ರೆ ಇದು ಬಂದ್ಬಿಟ್ಟು ನಿಮಗೆ ಸೆನ್ಸರ್ ಮಾಡಲು. ಓಕೆ, ಇದು ನಾವು ಒಂದು ಸಲ ಆನ್ ಮಾಡಿದಾಗ ಇಲ್ಲಿಗೆ ಫ್ಲೇಮ್ ಎನಿ ಟೈಮ್ ಟಚ್ ಆಗ್ತಾ ಇರುತ್ತೆ. ಓಕೆ, ಇಲ್ಲಿಗೆ ಫ್ಲೇಮ್ ಟಚ್ ಆಗೋದು ಯಾವಾಗ ಸ್ಟಾಪ್ ಆಗುತ್ತೆ, ವಿತ್ ಇನ್ 8 to 9 seconds ಆಟೋಮೆಟಿಕಲಿ ಗ್ಯಾಸ್ ವಾಲ್ ಕಟ್ ಆಫ್ ಆಗುತ್ತೆ. ಅದ್ರ ಬೇಕಾದ್ರೆ ನೀವು ಅದರಲ್ಲಿ ಒಂದು ಸ್ವಲ್ಪ ದೊಡ್ಡ ಸೈಜ್ ಬೇಕಾದ್ರೂ ಹೋಗ್ಬೋದು. ದೊಡ್ಡ ಸೈಜು, ಚಿಕ್ಕದು ಬೇಕಾದ್ರೆ ಚಿಕ್ಕದು, ದೊಡ್ಡದು ಬೇಕಾದ್ರೆ ದೊಡ್ಡದು. ನಿಮ್ಮ ಮನೆಗೆ ಬೇಕಾಗೆ ನಿಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ನೀವು ದೊಡ್ಡದು ಬೇಕಾ ಚಿಕ್ಕದ್ ಬೇಕಾ. ನಿಮ್ಮ ಮನೇಲಿ ಸ್ಪೇಸ್ ಎಷ್ಟಿದೆ, ಎಷ್ಟೊಂದು ಜನ ಚಿಕ್ಕ ಅಡಿಗೆ ಮನೆ ಇರುತ್ತೆ, ಅದು ದೊಡ್ಡ ಸ್ಟವ್ ಬೇಕು ಅನ್ಕೋತಾರೆ. ಹಂಗೆ ಮಾಡಬಾರ್ದು. ಕರೆಕ್ಟಾಗಿ ನಮ್ಮ ಅಗತ್ಯ ಎಷ್ಟಿದೆ, ನಮ್ಮ ಕಿಚನ್ ಎಷ್ಟಿದೆ, ಅದಕ್ಕೆ ತಕ್ಕ ಹಾಗೆ ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಸೊ ಬ್ಯೂಟಿಫುಲ್. ದೊಡ್ಡ ಸ್ಟವ್ ಅಲ್ಲಿ ಬರೇ ಇನ್ನ ದೊಡ್ಡ ಬರ್ನರ್ ಬೇಕಾದ್ರೆ ಬೇಡವಾ ಮೇಡಮ್, ದೊಡ್ಡ ಸ್ಟವ್ ಕೊಟ್ಮೇಲೆ. ಇದರಲ್ಲಿ ಬಂದ್ಬಿಟ್ಟು ಇದು ಕೂಡ ಸೆಮಿ ಬ್ರಾಸ್ ಅಲ್ಲೇ ನಿಮಗೆ. ಅವಾಗಲೇ 2 ಫೀಟ್ ಅಲ್ಲಿ ಏನ್ ನೋಡಿದ್ರು ಅದಕ್ಕಿಂತ ಒಂದ್ ಸ್ವಲ್ಪ ಒಂದು ಸ್ಟೆಪ್ ಜಾಸ್ತಿ
ಅದಕ್ಕಿಂತ ಒಂದು ಹೈ ರೆಂಡ್ ನಿಮಗೆ ಬ್ರಾಸ್ ಬರ್ನರ್ಸ್ ಬರುತ್ತೆ ನಿಮಗೆ. ಸೂಪರ್, ನೋಡಿ ಎಷ್ಟು ದೊಡ್ಡದಿದೆ ಬರ್ನರ್. 3.5 ಕಿಲೋವ್ಯಾಟ್ಸ್ ಒಂದು ಬಿಗ್ ಬರ್ನರ್ ಬರುತ್ತೆ ನಿಮಗೆ. ಒಂದು 2.5 ಕಿಲೋವ್ಯಾಟ್ಸ್ ಒಂದು ಬರ್ನರ್ ಬರುತ್ತೆ ನಿಮಗೆ. 1.5 ಕಿಲೋವ್ಯಾಟ್ಸ್ ಎರಡು ಬರ್ನರ್ ಬರುತ್ತೆ ನಿಮಗೆ. ಓ, ಅದು ಎರಡು ಚಿಕ್ಕದಿದೆ, ಇದು ದೊಡ್ಡದಿದೆ. ಹೌದು, ಸೂಪರ್. ನೋಡಿ ಇದು ನೋಡು ಬ್ರಾಸ್ ಇದೆ ಇದು ಒಳಗಡೆ, ಮತ್ತೆ ಇದು ಅಲ್ಯೂಮಿನಿಯಂ ಬರುತ್ತೆ. ಬ್ಲಾಕ್ ಅಲ್ಯೂಮಿನಿಯಂ ವಿತ್ ಸೇಫ್ಟಿ ಡಿವೈಸ್ ವಿತ್ ಆಟೋ ಇಗ್ನಿಷನ್ ಆಪ್ಷನ್. ಸೂಪರ್. 2 years ಓವರ್ ಆಲ್ ಕಂಪ್ರೆನ್ಸಿವ್ ವಾರಂಟಿ ಬರುತ್ತೆ. 5 years ಗ್ಲಾಸ್ ಮತ್ತೆ ಬರ್ನರ್ಸ್ ವಾರಂಟಿ ಇರುತ್ತೆ. ಏನದು ಹಂಗ್ ಕುಟ್ತಾ ಇದ್ದೀರಾ ಮೇಡಮ್? ಹೊಡೆದಾಗಲ್ಲ ಮೇಡಮ್. ಹೌದಾ? ಗ್ಲಾಸಿಗೆ 5 ವರ್ಷ ವಾರಂಟಿ ಕೊಡ್ತೀವಿ ಮೇಡಮ್. ಕುಟ್ಲಾ? ನನಗೂ ಕುಟ್ಟಕ್ಕೆ ಕುಟ್ಟಿ ಮೇಡಮ್, ಜೋರಾಗಿ ಕುಟ್ಟಿ ಮೇಡಮ್. ಹೌದಾ? 5 ವರ್ಷ ನಿಮಗೆ ಗ್ಲಾಸ್ ಮತ್ತೆ ಬರ್ನರ್ಸ್ಗೆ ವಾರಂಟಿ ಬರುತ್ತೆ ನಿಮಗೆ. ಹೌದಾ? ಸ್ಕ್ರಾಚ್ ಆಗಲ್ವಾ? ಸ್ಕ್ರಾಚ್ ಏನಾಗಲ್ಲ ಮೇಡಮ್. ಸ್ಕ್ರಾಚ್ ಆಗಲ್ಲ ಮೇಡಮ್. ಈ ಮಾಡೆಲ್ ಬಂದ್ಬಿಟ್ಟು ಅದಕ್ಕಿಂತ ಫ್ಲೇಮ್ ವೈಸ್ ಅಲ್ಲಿ ಒಂದು ಸ್ವಲ್ಪ ಡಿಸೈನ್ ಫ್ಲೇಮ್ ಬರುತ್ತೆ ನಿಮಗೆ. ಒಂದು ಲೋಟಸ್ ಫ್ಲೇಮ್ ಅಂತ ಹೇಳ್ಬೋದು, ಇಲ್ಲ 3D ಫ್ಲೇಮ್ ಅಂತ ಹೇಳ್ಬೋದು. ಈಗ ಸಪೋಸ್ ಒಂದು ಪ್ಯಾನ್ ಏನಾದ್ರು ಇಟ್ಟರು ಕೂಡ ನಿಮಗೆ ಒಂದು 3 ಡೈರೆಕ್ಷನ್ ಫ್ಲೇಮ್ ಬರೋದ್ರಿಂದ ಎಲ್ಲಾ ಕಡೆ ನಿಮಗೆ ಸೇಮ್ ಟೆಂಪರೇಚರ್ ಮೇಂಟೈನ್ ಮಾಡುತ್ತೆ ನಿಮಗೆ. ಮೇಡಮ್ ಅವಾಗಲೇ ಒಂದು ಶೆಲ್ ಮಾಡೆಲ್ ನೋಡಿದೆ, ಅದಕ್ಕೆ ನಿಮಗೆ ಆಟೋ ಇಗ್ನಿಷನ್ ಬರಬೇಕು ಅಂದ್ರೆ ಶೆಲ್ ಹಾಕೋಬೇಕಾಗಿತ್ತು. ಬರ್ನರ್ಸ್ ಅಲ್ಲಿ ಸ್ವಲ್ಪ ಡಿಸೈನ್ ಚೇಂಜ್ ಇತ್ತು. ಈ ಮಾಡೆಲ್ ಬಂದ್ಬಿಟ್ಟು ನಿಮಗೆ 3D ಫ್ಲೇಮ್ ಆಪ್ಷನ್ ಅಂತ ಬರುತ್ತೆ. ಏನ್ ನೋಡ್ತಾ ಇದ್ರೆ ಈ ಬರ್ನರ್ಸ್ ಬಂದ್ಬಿಟ್ಟು ನಿಮಗೆ ಇದು ಕೂಡ ಸೆಮಿ ಬ್ರಾಸ್, ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಬ್ರಾಸ್ ಬರ್ನರ್ಸ್ ಬರುತ್ತೆ. ಇದು ಬಂದ್ಬಿಟ್ಟು ಅಲ್ಯೂಮಿನಿಯಂ ಬರುತ್ತೆ ನಿಮಗೆ. ಅಲ್ಯೂಮಿನಿಯಂ ಬರ್ನರ್ಸ್ ಬಂದ್ರು ಕೂಡ ನಿಮಗೆ ಮೇಂಟೆನೆನ್ಸ್ ಎಲ್ಲ ಈಸಿನೇ ಇರುತ್ತೆ. ಫ್ಲೇಮ್ ಕೂಡ ಜಾಸ್ತಿ ಬರುತ್ತೆ ನಿಮಗೆ. 3 ಡೈರೆಕ್ಷನ್ ಆಫ್ ಫ್ಲೇಮ್ ಬರುತ್ತೆ ನಿಮಗೆ. 3 ಡೈರೆಕ್ಷನ್ ಆಫ್ ಫ್ಲೇಮ್ ಇಂದ ಏನ್ ಬೆನಿಫಿಟ್ ಅಂದ್ರೆ, ಈಗ ಸಪೋಸ್ ಒಂದು ಪ್ಯಾನ್ ಏನಾದ್ರು ಇಡ್ತೀರಾ ಅಂತ ಅನ್ಕೊಳ್ಳಿ, ಎಲ್ಲಾ ಕಡೆ ನಿಮಗೆ ಸೇಮ್ ಟೆಂಪರೇಚರ್ ಮೇಂಟೈನ್ ಮಾಡುತ್ತೆ ನಿಮಗೆ. ಎಲ್ಲಾ ಕಡೆ ಸೇಮ್ ಟೆಂಪರೇಚರ್ ಇರುತ್ತೆ. ಇದರಲ್ಲಿ ಅಂದ್ರೆ ಆಟೋ ಇಗ್ನಿಷನ್ ಪರ್ಪಸ್ ಗೆ ಜಸ್ಟ್ ನಿಮಗೆ ಪವರ್ ಕನೆಕ್ಷನ್ ಮಾಡಬೇಕಾಗುತ್ತೆ. ಪವರ್ ಕನೆಕ್ಷನ್ ಮಾಡ್ಕೊಂಡ್ರೆ ನಿಮಗೆ ಬಿಲ್ಟ್ ಇನ್ ಆಟೋ ಇಗ್ನಿಷನ್ ಇದರಲ್ಲೇ ಬರುತ್ತೆ ನಿಮಗೆ. ನೀವು ನೋಡ್ತಾ ಇರಬಹುದು ಸ್ಪಾರ್ಕ್. ಸೂಪರ್. ಓಕೆ, ಅಷ್ಟೇನಾ? ಓ, ಜಸ್ಟ್ ಹಿಂಗ್ ಪ್ರೆಸ್ ಮಾಡಿದ್ರೆ ಸಾಕು. ನೋಡಿ ಇದನ್ನ ಜಸ್ಟ್ ಹಿಂಗ್ ಪ್ರೆಸ್ ಮಾಡಿದ್ರೆ ಸಾಕು, ಅಲ್ಲಿ ಬರುತ್ತೆ ಆಟೋ ಇಗ್ನಿಷನ್ ಇದರಲ್ಲೇ ಬರುತ್ತೆ. ಸೊ ಇದರಲ್ಲಿ ನಿಮ್ಗೆ ಲೈಟರು ಬೇಕಾಗಿಲ್ಲ, ಮ್ಯಾಚ್ ಬಾಕ್ಸ್ ಬೇಕಾಗಿಲ್ಲ, ಅಂಡ್ ಈವನ್ ಶೆಲ್ಲು ಬೇಕಾಗಿಲ್ಲ. ಅದಷ್ಟು ಕದೆ ಆನ್ ಆಗುತ್ತೆ. ಜಸ್ಟ್ ನೀವು ಇದನ್ನ ಹಿಂಗ್ ಒತ್ತಿದ್ರೆ ಸಾಕು ಇದನ್ನ. ಯಾಕಂದ್ರೆ ಇದಕ್ಕೆ ಪವರ್ ಕನೆಕ್ಷನ್ ಇರುತ್ತೆ. ಇಲ್ಲಿ ನೋಡಿ, ಈಗ ಪವರ್ ಕನೆಕ್ಷನ್ ಕೊಟ್ಟಿರೋದ್ರಿಂದ ಆರಾಮ್ಸೆ ನೀವು ಜಸ್ಟ್ ಹಿಂಗ್ ಆನ್ ಮಾಡಿದ್ರೆ ಸಾಕು. ವಾವ್, ಸೂಪರ್. ಮೇಡಮ್ ಇದರಲ್ಲಿ ಪವರ್ ಕನೆಕ್ಷನ್ ಇಲ್ಲ ಅಂದ್ರೆ ನಿಮ್ಗೆ ಯೂಸೇಜ್ ಮಾಡಬಹುದು ನಿಮಗೆ ಲೈಟ್ ಅಲ್ಲಿ ಮ್ಯಾಚ್ ಬಾಕ್ಸ್ ಅಲ್ಲಿ. ಪ್ಲಸ್ ಅಷ್ಟೇ ಅಲ್ಲ, ಇದರಲ್ಲಿ ಏನ್ ಬರುತ್ತೆ ಸೇಫ್ಟಿ ಡಿವೈಸ್, ಪವರ್ ಕನೆಕ್ಷನ್ ಇಲ್ಲ ಅಂದ್ರೂ ವರ್ಕಿಂಗ್ ಅಲ್ಲಿ ಇರುತ್ತೆ ಮೇಡಮ್. ಪವರ್ ಕನೆಕ್ಷನ್ ಇಲ್ಲ ಅಂದ್ರೂ ಕೂಡ ವರ್ಕಿಂಗ್ ಅಲ್ಲಿ ಇರುತ್ತೆ ನಿಮಗೆ. ಎಲ್ಲಾ ಮಾಡೆಲ್ ಅಲ್ಲೂ ಕೂಡ ನಿಮಗೆ 2.5 ಫೀಟ್ ಅಲ್ಲಿ 4 ಬರ್ನರ್ಸ್. 4 ಬರ್ನರ್ಸ್ ಅಲ್ಲಿ ಒಂದು ಬಿಗ್ ಬರ್ನರ್ ಬರುತ್ತೆ 3.5 ಕಿಲೋವ್ಯಾಟ್ಸ್, 2.5 ಕಿಲೋವ್ಯಾಟ್ಸ್ ಒಂದು ಬರ್ನರ್ ಬರುತ್ತೆ, 1.5 ಕಿಲೋವ್ಯಾಟ್ಸ್ ಎರಡು ಬರ್ನರ್ ಬರುತ್ತೆ ನಿಮಗೆ. 78 ಸೆಂಟಿಮೀಟರ್. 2 years ಕಂಪ್ರೆನ್ಸಿವ್ ವಾರಂಟಿ, 5 years ಬಂದು ನಿಮಗೆ ಗ್ಲಾಸು ಮತ್ತೆ ಬರ್ನರ್ಸ್ ವಾರಂಟಿ ನಿಮಗೆ. ಇಲ್ಲ ನಿಮಗೆ ಇದರಲ್ಲಿ ಒಂದು ಸ್ವಲ್ಪ ನಿಮಗೆ 2.5 ಫೀಟ್ ಅಲ್ಲಿ 3 ಬರ್ನರ್ ಕೇಳ್ತಾರೆ ಒಬ್ಬೊಬ್ರು. ಹೌದು, ಅದರಲ್ಲಿ ಬೇಕಾದ್ರೆ ನಿಮಗೆ 2.5 ಫೀಟ್ ಅಲ್ಲಿ 3 ಬರ್ನರ್ ಹೋಗ್ಬೋದು. ಇದರಲ್ಲಿ ಅಂದ್ರೆ ಅವಾಗಲೂ 3 ಬರ್ನರ್ ನೋಡಿದ್ರಿ, ಈಗಲೂ 3 ಬರ್ನರ್ ನೋಡಿದ್ರಿ. ಬಟ್ ಅದರಲ್ಲಿ ಬಿಗ್ ಬರ್ನರ್ ಇರಲಿಲ್ಲ ನಿಮಗೆ. ಇದರಲ್ಲಿ ಇನ್ಕ್ಲೂಡಿಂಗ್ ಬಿಗ್ ಬರ್ನರ್ ಆಪ್ಷನ್ ಬರುತ್ತೆ ನಿಮಗೆ. ಓಕೆ, ಸೂಪರ್. 3.5 ಕಿಲೋವ್ಯಾಟ್ಸ್, 2.5 ಕಿಲೋವ್ಯಾಟ್ಸ್, 1.5 ಕಿಲೋವ್ಯಾಟ್ಸ್. ಓಕೆ, ವಿತ್ ಫ್ಲೇವರ್ ಲೋಟಸ್ ಡಿಸೈನ್ ಫ್ಲೇಮ್, 3D ಫ್ಲೇಮ್ ಆಪ್ಷನ್ ಮೇಡಮ್. ಓಕೆ, ಸೋ ಇದೆಲ್ಲ ಕ್ರಾಂಪ್ಟನ್ ಕಂಪನಿದೇನಾ ಸರ್? ಮೇಡಮ್ ಎಲ್ಲವೂ ಕೂಡ ಕ್ರಾಂಪ್ಟನ್ ಕಂಪನಿ ನಿಮಗೆ. ಓಕೆ, ಇದೆಲ್ಲ ಬಂತು ಸೆಮಿ ಬ್ರಾಸ್ ಮಾಡಲ್. ಇವನ್ ಒಬ್ಬೊಬ್ರು ಸೆಮಿ ಬ್ರಾಸ್ ಲೈಕ್ ಮಾಡಲ್ಲ, ಒಬ್ಬೊಬ್ರು ಫುಲ್ ಬ್ರಾಸ್ ಬೇಕು ಅಂತಾರೆ. ಸರ್ ಈ ಸ್ಟವ್ ಎಲ್ಲ ಇದೇನೋ ಡಿಫರೆಂಟ್ ಆಗಿದೆಲ್ಲ ಮೇಡಮ್. ಈ ಮಾಡೆಲ್ ಇಲ್ಲಿ ಏನ್ ನೋಡ್ತಾ ಇದ್ರು, ಇದರಲ್ಲಿ ಇದು ಬಂದ್ಬಿಟ್ಟು ನಿಮಗೆ ಫುಲ್ ಬ್ರಾಸ್ ಬರುತ್ತೆ. ಬರ್ನರ್ಸ್ ಎಲ್ಲ ಬಂದ್ಬಿಟ್ಟು ಇದೆಲ್ಲ ಬಂದ್ಬಿಟ್ಟು ಕಂಪ್ಲೀಟ್ಲಿ ಬ್ರಾಸ್ ಇರುತ್ತೆ ನಿಮಗೆ. ಬ್ರಾಸ್ ಬರ್ನರ್ಸ್ ಅಲ್ಲೇ ವಿತ್ 3D ಫ್ಲೇಮ್ ಆಪ್ಷನ್ ನಿಮಗೆ. ಇದರಲ್ಲಿ ಕೂಡ 3D ಫ್ಲೇಮ್ ಆಪ್ಷನ್, ಲೋಟಸ್ ಡಿಸೈನ್ ಫ್ಲೇಮ್ ಬರುತ್ತೆ ನಿಮಗೆ. 3 ಡೈರೆಕ್ಷನ್ ಆಫ್ ಫ್ಲೇಮ್ ಆಪ್ಷನ್. ಇವನ್ ಇದರಲ್ಲೂ ಅಷ್ಟೇ ನೀವು ನೋಡ್ತಾ ಇರಬಹುದು, ಡಿಸೈನ್ ಎಲ್ಲ ತುಂಬಾ ಚೇಂಜಸ್ ಬರುತ್ತೆ ನಿಮಗೆ. ಇದರಲ್ಲೂ ಕೂಡ ನಿಮಗೆ ಇದಕ್ಕೂ ಒಂದು ಪವರ್ ಕನೆಕ್ಷನ್ ಮಾಡ್ಕೊಂಡ್ರೆ ಬಿಲ್ಟ್ ಇನ್ ಆಟೋ ಇಗ್ನಿಷನ್ ಇದರಲ್ಲೇ ಇರುತ್ತೆ. ಪ್ಲಸ್ ಸೇಫ್ಟಿ ಡಿವೈಸ್ ಆಪ್ಷನ್. ಹಾಲೇನಾದ್ರು ಉಕ್ಕಿ ಗಾಳಿಗೆ ಫ್ಲೇಮ್ ಆಫ್ ಆದ್ರೆ ಗ್ಯಾಸ್ ಬಾಲ್ ಆಟೋಮೆಟಿಕಲಿ ಕಟ್ ಆಫ್ ಆಗುತ್ತೆ. ಇನ್ನು ವೆರೈಟೀಸ್ ಇದೆ ಇದರಲ್ಲೆಲ್ಲ ಮೇಡಮ್. ಅಷ್ಟೇ ಅಲ್ಲ, ನಿಮಗೆ ಇದರಲ್ಲಿ ಏನಂದ್ರೆ ಇವನ್ ಒಬ್ಬೊಬ್ರು ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ, ಒಬ್ಬೊಬ್ಬರಿಗೆ ತುಂಬಾ ಸೀರಿಯಲ್ ಹುಚ್ಚು. ಅಂದ್ರೆ ಟೈಮಲ್ಲಿ ಗ್ಯಾಸ್ ಮೇಲೆ ಏನಾರ ಇಟ್ಬಿಟ್ಟು ಹಂಗೆ ಹೊರಟೋಗ್ತಾರೆ. ಇದರಲ್ಲಿ ಅಂದ್ರೆ ಸ್ಪೆಷಾಲಿಟಿ ಮೇಡಮ್, ಒಂದು ಬಿಗ್ ಬರ್ನರ್ ಮತ್ತು 3.5 ಕಿಲೋವ್ಯಾಟ್ಸ್ ಗೆ ಅಪ್ ಟು 3 hours ನೀವು ಟೈಮರ್ ಕೂಡ ಸೆಟ್ ಮಾಡಿಬಿಡಬಹುದು. ಓಕೆ, ಟೈಮರ್ ಫಿಕ್ಸ್ ಮಾಡಬಹುದು. ಟೈಮರ್ ಕೂಡ ಫಿಕ್ಸ್ ಮಾಡಬಹುದಾಗುತ್ತೆ ನಿಮಗೆ. ಇಷ್ಟು ನಿಮಿಷಕ್ಕೆ ನಿಮಗೆ ಸ್ಟವ್ ಆನ್ ಆಗಬೇಕು, ಇಷ್ಟು ನಿಮಿಷಕ್ಕೆ ಆಫ್ ಆಗಬೇಕು ಅಂತ ಹೇಳಿ ಅಪ್ ಟು 3 hours ಟೈಮರ್ ಕೂಡ ಸೆಟ್ ಆರಾಮಾಗಿ ಹಾಲ್ ಇಟ್ಬಿಟ್ಟು ಟೈಮ್ ಫಿಕ್ಸ್ ಮಾಡ್ಬಿಟ್ರೆ ಅದಷ್ಟು ಕದೆ ಆಫ್ ಆಗುತ್ತೆ, ಆಟೋಮೆಟಿಕಲಿ ಅದೇ ಆಫ್ ಆಗ್ಬಿಟ್ಟಿರುತ್ತೆ. ಓಕೆ, ಇದು ನೋಡಿ ತಲೆನೇ ಕೆಡ್ಸ್ಕೊಳ್ಳಂಗಿಲ್ಲ, ಟೆನ್ಷನ್ ಆಗಂಗಿಲ್ಲ. ನೀಟಾಗಿ ನೀವೇ ಟೈಮ್ ಫಿಕ್ಸ್ ಮಾಡ್ಬಿಟ್ಟು ಆರಾಮಾಗಿ ಸ್ಟವ್ ಮೇಲೆ ಹಾಲ್ ಇಟ್ಬಿಟ್ಟು ಹೊಡ್ತಾ ಇರ್ಬೋದು. ಇದರಲ್ಲಿ ನಿಮಗೆ 2.5 ಫೀಟ್ ಬೇಕಾ 2.5 ಬರುತ್ತೆ. ಬೇಡ ನಮಗೆ 3 ಫೀಟ್ ಬೇಕಾ 3 ಫೀಟ್ ಅಲ್ಲಿ ಬರುತ್ತೆ. 4 ಬರ್ನರ್ಸ್ ಬೇಕಾ ಆ ಕಡೆದು 4 ಬರ್ನರ್ಸ್ ಬೇಕಾ 4 ಬರ್ನರ್ಸ್ ಹೋಗಿ. 4 ಬೇಡ 3 ನಲ್ಲಿ ಹೋಗ್ತೀರಾ 3 ನಲ್ಲಿ ಹೋಗಿ ನಿಮಗೆ. ಸೂಪರ್. ಇನ್ನು ಚಿಕ್ಕದು ಇದೆ ಇಲ್ಲಿ. ಓ, ಇದು 5 ಬರ್ನರ್ಸ್. ಈ ಮಾಡೆಲ್ ಬಂದ್ಬಿಟ್ಟು ನಿಮಗೆ 5 ಬರ್ನರ್ಸ್ ಬರುತ್ತೆ ನಿಮಗೆ. 5 ಬರ್ನರ್ಸ್, 1 2 3 4 5 ಬರ್ನರ್ಸ್ ಇರೋ ಸ್ಟವ್ ನೋಡಿ. ಬಂದ್ಬಿಡಿ, ತಗೊಂಡೋಗಿ ಹೊಸ ವರ್ಷಕ್ಕೆ ಹೊಸ ಸ್ಟವ್ ಅಡಿಗೆ ಮನೆಯಲ್ಲಿ. ಆಹಾ, ಸಕ್ಕದಾಗಿರತ್ತೆ ನೋಡಿ. ಅಮ್ಮ, ಅಜ್ಜಿ, ಮಕ್ಕಳು ಎಲ್ಲಾದರೂ ಒಂದೊಂದು ಯೂಸ್ ಮಾಡ್ಬಿಡೋದು.
ಅಜ್ಜಿ ಇದು, ಅಪ್ಪ ಅಮ್ಮ ಮಕ್ಕಳು. ಓಕೆ ಸೂಪರ್. ಹೌದಾ ಮೇಡಮ್, ಎಲ್ಲಾದ್ರೂ ಯೂಸ್ ಮಾಡ್ಬೋದು, ಅಷ್ಟೇ ಟೈಮಲ್ಲೇ ಬೇಕಾದ್ರೆ ನಿಮ್ಗೆ. ಓಕೆ, ಅಜ್ಜಿಗೆ ಬಿಸಿನೀರ್ ಬೇಕಾ ಕಾಯಿಸ್ಕೊಳ್ಳಿ, ಅಪ್ಪಂಗೆ ಇನ್ನೇನ್ ಬೇಕೋ ಮಾಡ್ಕೊಳ್ಳಿ, ಅಮ್ಮಂಗೆ ಇನ್ನೊಂದ್ ಬೇಕಾ ಮಾಡ್ಕೊಳ್ಳಿ, ಮಕ್ಕಳಿಗೆ ಹಾಲು ಕುಡ್ಸಕ್ಕೆ ಬಿಸಿ ಮಾಡ್ಬೇಕಾ ಅದನ್ನ ಮಾಡ್ಕೊಳ್ಳಿ, ಇನ್ನೇನೋ ಡಯಟ್ ಫುಡ್ ಮಾಡ್ಬೇಕಾ ಇಲ್ಲಿ ಮಾಡ್ಕೊಳ್ಳಿ, ಎಲ್ಲ ಸೂಪರ್. 5 ಐಟಮ್ ಒಂದೇ ಸರಿ ರೆಡಿ. ಮೇಡಮ್ ಇದ್ರಲ್ಲಿ ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಲಿಲ್ಲ ನಿಮ್ಗೆ. ಏನ್ ಹೇಳಿ? ನೀವು ಅವಾಗಲೇ ಕೇಳಿದ್ರಿ ಹಾಬ್ ಅಂದ್ರೆ ಯಾವ ತರ ಬರುತ್ತೆ. ಈ ಮಾಡಲ್ ಬಂದು ನಾವು ಕಂಪ್ಲೀಟ್ಲಿ ಬಿಲ್ಟ್ ಇನ್ ಮಾಡಿದೀವಿ ಓ ಇದ್ರಲ್ಲಿ. ಓಕೆ ಓಕೆ, ಇದು ಹಾಬಾ? ಇದು ಅಂದ್ರೆ ಅವಾಗ ನೋಡಿದ್ದು ಹಾಬ್ ಸೀರೀಸ್, ಆದ್ರೆ ನಾವು ಬಿಲ್ಟ್ ಇನ್ ಮಾಡಿರಲಿಲ್ಲ. ಈ ಮಾಡಲ್ ಬಂದು ಬಿಲ್ಟ್ ಇನ್ ನೋಡಿ, ಮಾಡಿದೀವಿ. ಹಾಬ್ ಸ್ಟವ್ ಬೇಕು ಅಂತ ನೀವು ಬಂದ್ರೆ ಹಿಂಗೆ ನೀಟಾಗಿ ಒಳಗಡೆ ಕುತ್ಕೊಂಡ್ಬಿಡುತ್ತೆ. ಸ್ಟವ್ವೇ ಗೊತ್ತಾಗಲ್ಲ, ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಹಿಂಗೆ ಇಲ್ಲಿ ಒಳಗಡೆ ಹೋಗಿ ಸ್ಟವ್ ಕೆಳಗಡೆ ಎಲ್ಲ ಏನೇನೋ ಸೇರ್ಕೊಂಡು ಕಾಕ್ರೋಚಸ್ಸು ಆ ಥರದ್ದೆಲ್ಲ ಏನೂ ಇರಲ್ಲ, ಯಾಕಂದ್ರೆ ನೀಟಾಗಿ ಫಿಕ್ಸ್ ಆಗ್ಬಿಟ್ಟಿರತ್ತೆ. ಕ್ಲೀನ್ ಮಾಡೋಕ್ಕೂ ಈಸಿ ಆಗಿದೆ ಇದು. ಸೂಪರ್ ಸರ್, ಸಖತ್ತಾಗಿದೆ. ಹೌದು ಮೇಡಮ್, ಇದರಲ್ಲಿ ನಿಮಗೆ ಗ್ಲಾಸ್ ಫಿನಿಶಿಂಗ್ ಬರುತ್ತೆ, ಇದರಲ್ಲಿ ಮ್ಯಾಟ್ ಫಿನಿಶಿಂಗ್ ಬರುತ್ತೆ ನಿಮಗೆ. ಓಕೆ, ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಹೋಗ್ತಿದ್ರೆ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಇನ್ನೂ ಇದು ಗ್ಲಾಸ್, ಇದು ಗ್ಲಾಸ್ ಫಿನಿಶಿಂಗ್ ಬರುತ್ತೆ ನಿಮಗೆ. 3 ಬರ್ನರ್ಸ್ ಇದೆ. ಹೌದು, 78 ಸೆಂಟಿಮೀಟರ್. ಅದರಲ್ಲಿ ನಿಮಗೆ ಒಂದು 4 ಬರ್ನರ್ಸ್ ಬರುತ್ತೆ ನಿಮಗೆ, 80 ಸೆಂಟಿಮೀಟರ್. ಇಲ್ಲಿ ನೋಡಿ ಏನ್ ಸಖತ್ತಾಗಿದೆ. 4 ಬರ್ನರ್ಸ್ ನಿಮಗೆ 3.5 ಕಿಲೋವ್ಯಾಟ್ಸ್, 2.5 ಕಿಲೋವ್ಯಾಟ್ಸ್, 1.5 ಕಿಲೋವ್ಯಾಟ್ಸ್. ಅದು ಕೂಡ ವಿತ್ ಸ್ಕ್ರಾಚ್ ಪ್ರೂಫ್ ಮೇಡಮ್. ಇನ್ನು ನೋಡಿ, ಈಗ ಸ್ಕ್ರಾಚ್ ಆಯ್ತು, ನೀವು ನೋಡಿದ್ರಾ? ಅಯ್ಯೋ ಹೌದಾ, ನಾನು ಮಾಡ್ಲಾ? ಮಾಡಿ ಮೇಡಮ್. ಸ್ಕ್ರಾಚ್ ಆಗಲ್ವಾ? ಸಾಕು ಮೇಡಮ್. ಓ ಮೇಡಮ್ ಇನ್ನು ನೋಡಿ ಮೇಡಮ್, ಸ್ಕ್ರಾಚೇ ಇಲ್ಲ. ಹೊರಟೋಯ್ತು ಮೇಡಮ್. ಸೂಪರ್. ಮ್ಯಾಟ್ ಫಿನಿಶಿಂಗ್ ಮಾಡಲ್, ಒಂದು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಮಾಡಿರೋದು ಈ ಮಾಡಲ್ ಬಂದು ನಿಮಗೆ. ಓಕೆ, ಇದರಲ್ಲಿ 4 ಬರ್ನರ್ಸ್ ಬರುತ್ತೆ, 3 ಬರ್ನರ್ಸ್ ಬರುತ್ತೆ ನಿಮಗೆ. ಬ್ಯೂಟಿಫುಲ್ ಆಗಿದೆ, ನಂಗಂತೂ ತುಂಬಾ ಇಷ್ಟ ಆಗೋಯ್ತು ಈ ಸ್ಟವ್. ಮ್ಯಾಟ್ ಫಿನಿಶಿಂಗ್ ಅಂತ ಏನ್ ಸಕ್ಕತ್ತಾಗಿದೆ ನೋಡಿ. ವಾವ್. ಇದಕ್ಕೆ ಅಂದ್ರೆ ಪವರ್ ಕನೆಕ್ಷನ್ ಏನು ನೆಸೆಸಿಟಿ ಇಲ್ಲ, ಜಸ್ಟ್ ಒಂದು ಶೆಲ್ ಹಾಕೊಂಡ್ರೆ ಸಾಕು. ಬಿಲ್ಟ್ ಇನ್ ಆಟೋಮೈಸೇಷನ್ ಪ್ಲಸ್ ಸೇಫ್ಟಿ ಡಿವೈಸ್ ಇನ್ಬಿಲ್ಟ್ ಇದರಲ್ಲೇ ಬರುತ್ತೆ ನಿಮಗೆ. ಓಕೆ ಮೇಡಮ್, ನಿಮಗೆ ಒಂದು ಓವೆನ್ ಅಂತ ಬರೋದಾದ್ರೆ ನಿಮಗೆ ಮೈಕ್ರೋವೇವ್ ಬೇರೆ, ಓವೆನೇ ಬೇರೆ. ಇದರಲ್ಲಿ 2 ಟೈಪ್ಸ್ ಬರುತ್ತೆ ನಿಮಗೆ. ಇಲ್ಲಿ ಏನು ನೋಡ್ತಾ ಇದ್ರೆ ಈ ಮಾಡಲ್ ಬಂದ್ಬಿಟ್ಟು ನಿಮಗೆ ಮೈಕ್ರೋವೇವ್, ಅದು ಕೂಡ ಒಂದು ಬಿಲ್ಟ್ ಇನ್ ಬರುತ್ತೆ ನಿಮಗೆ. ಜಸ್ಟ್ ಒಂದು ಪುಷ್ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಡೋರ್ ಆಟೋಮೆಟಿಕಲಿ ಅದೇ ಓಪನ್ ಆಗುತ್ತೆ. ವಾವ್. ಇದು ಬಂದ್ಬಿಟ್ಟು ನಾವು ಸೋಲೋ ಮಾಡಲ್ ಅಂತ ಹೇಳ್ತೀವಿ. ಸೋಲೋ ಮಾಡಲ್ ಏನಂದ್ರೆ ಓನ್ಲಿ ಫಾರ್ ಹೀಟಿಂಗ್ ಪರ್ಪಸ್. ಈಗ ಸಪೋಸ್ ನೀವು ಔಟ್ ಸೈಡ್ ಇಂದ ತಗೊಂಡ್ಬಂದಿರೋ ಫುಡ್ ಆಗಿರ್ಬೋದು, ಇಲ್ಲ ಬೇಕರಿಯಿಂದ ತಗೊಂಡ್ಬಂದಿರೋ ಫುಡ್ ಆಗಿರ್ಬೋದು, ಜಸ್ಟ್ ರೀಹೀಟ್ ಪರ್ಪೋಸಿಗೆ ಮಾತ್ರ ನಾವು ಮೈಕ್ರೋವೇವ್ ಯೂಸ್ ಮಾಡ್ತೀವಿ ನಿಮಗೆ. ಓಕೆ. ವಿತ್ ಇದರಲ್ಲಿ ಡೀಪ್ ಫ್ರೋಸ್ಟ್ ಆಪ್ಷನ್ ಕೂಡ ಬರುತ್ತೆ ಕ್ರಾಂಪ್ಟನ್ ಅಲ್ಲಿ. ಈಗ ಸ್ವಲ್ಪ ಪನ್ನೀರ್ ಏನಾದ್ರು ಇಟ್ಟಿರ್ತೀರಾ ನಿಮಗೆ ಫ್ರಿಡ್ಜ್ ಅಲ್ಲಿ, ಅದ್ರ ಮತ್ತೆ ನಿಮಗೆ ಡೀಪ್ ಫ್ರೋಸ್ಟ್ ಮಾಡಬೇಕು ಅಂದ್ರೆ ನೀವು ನಾರ್ಮಲ್ ಆಗಿ ಇಟ್ಟರೆ ಒಂದು 2-3 ಅವರ್ಸ್ ತಗೊಳುತ್ತೆ. ಅದೇ ಒಂದು ಮೈಕ್ರೋವೇವ್ ಅಲ್ಲಿ ಡೀಪ್ ಫ್ರೋಸ್ಟ್ ಮಾಡಿದ್ರೆ ವಿತ್ ಇನ್ 2 ಮಿನಿಟ್ಸ್ ಅಲ್ಲಿ ನಿಮಗೆ ರೆಡಿ ಟು ಬಾಯ್ಲ್. ವಾವ್ ಸೂಪರ್. ಓಕೆ, ನೆಕ್ಸ್ಟ್ ಇದರಲ್ಲೇ ಬಂದ್ಬಿಟ್ಟು ನಿಮಗೆ ಸೋಲೋ ಮಾಡಲು ಬರುತ್ತೆ, ವಿತ್ ಕನ್ವೆನ್ಷನ್ ಮಾಡಲು ಬರುತ್ತೆ. ಇದು 20 ಲೀಟರ್ ಕೆಪಾಸಿಟಿ, 2 ಇಯರ್ಸ್ ಕಂಪ್ರೆನ್ಸಿವ್ ವಾರಂಟಿ ಬರುತ್ತೆ, 3 ಇಯರ್ಸ್ ಬಂದು ಮ್ಯಾಗ್ನೆಟರ್ ಮತ್ತೆ ಕ್ಯಾವಿಟಿ ವಾರಂಟಿ ಬರುತ್ತೆ ನಿಮಗೆ. ಜಸ್ಟ್ ನಿಮಗೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು, ಆಟೋಮೆಟಿಕಲಿ 30 ಸೆಕೆಂಡ್ಸ್ ರೀಹೀಟ್ ಪರ್ಪಸ್ ಹೊರಟೋಗುತ್ತೆ ನಿಮಗೆ. ಇದರಲ್ಲಿ ನಿಮಗೆ ಕನ್ವೆನ್ಷನ್ ಮಾಡಲ್ ಹೋಗ್ತೀರಾ ಅಂದ್ರೆ ಕನ್ವೆನ್ಷನ್ ಮಾಡಲ್ ಬರುತ್ತೆ ನಿಮಗೆ. ಒಂದು ಕನ್ವೆನ್ಷನ್ ಮಾಡಲ್ ಏನಂದ್ರೆ ಒಂದು ಬಿಗರ್ ಕೆಪಾಸಿಟಿ ಬರುತ್ತೆ, 25 ಲೀಟರ್ ಕೆಪಾಸಿಟಿ. ಅದು ಕೂಡ ಕ್ರಾಂಪ್ಟನ್ ಅಲ್ಲಿ ಬಂದ್ಬಿಟ್ಟು ಒಂದು ಪ್ರೀಮಿಯಂ ಸೆಗ್ಮೆಂಟ್. ಇದು ಕಂಪ್ಲೀಟ್ಲಿ ಟಚಬಲ್ ಆಪ್ಷನ್ ಬರುತ್ತೆ. ಜಸ್ಟ್ ಪವರ್ ಕನೆಕ್ಷನ್ ಮಾಡಿದ್ರೆ ಮಾತ್ರ ಓಪನ್ ಆಗುತ್ತೆ. ಇದು ನಾವು ಯಾವುದೇ ರೀತಿ ಪವರ್ ಕನೆಕ್ಷನ್ ಇಲ್ಲ, ಸೊ ಓಪನ್ ಮಾಡೋಕ್ಕಾಗ್ತಾ ಇಲ್ಲ ಮೇಡಮ್. ಇದರಲ್ಲಿ ಏನಂದರೆ ನೀವು ಮೈಕ್ರೋವೇವ್ ಥರ ಬೇಕಾದ್ರೂ ಯೂಸ್ ಮಾಡ್ಕೊಬೋದು, ಓನ್ಲಿ ಫಾರ್ ಹೀಟಿಂಗಲ್ಲಿ ಹೋಗ್ತೀರಾ ಅಂದರೆ. ಇಲ್ಲ ಗ್ರಿಲ್ ಯೂಸ್ ಮಾಡ್ತೀರಾ, ಗ್ರಿಲ್ ಯೂಸ್ ಮಾಡ್ಕೋಬೋದಾಗುತ್ತೆ. ಇಲ್ಲ ಕಾಂಬಿ 2 ಅಟ್ ಎ ಟೈಮ್ ಯೂಸ್ ಮಾಡ್ಕೋಬೇಕು ಅಂದರೆ 2 ಅಟ್ ಎ ಟೈಮ್ ಯೂಸ್ ಮಾಡ್ಕೋಬೋದು. ನೀವು ಬೇಕಿಂಗ್ ಬೇಕಾದ್ರೂ ಮಾಡ್ಕೋಬೋದು, ಹೀಟಿಂಗ್ ಬೇಕಾದ್ರೂ ಮಾಡ್ಕೋಬೋದು, ಡೀಪ್ ಫ್ರೋಸ್ಟ್ ಬೇಕಾದ್ರೂ ಮಾಡ್ಕೋಬೋದು. ಎಲ್ಲವೂ ಕೂಡ ಒಂದೇ ಒಂದು ಮೈಕ್ರೋವೇವಲ್ಲೇ ನಿಮಗೆ ಆಪ್ಷನ್ ಸಿಗುತ್ತೆ ನಿಮಗೆ. ಸೂಪರ್. ಅದು ಕೂಡ ಬಿಗರ್ ಕೆಪಾಸಿಟಿ 25 ಲೀಟರು. ಓವೆನ್ಸಲ್ಲಿ ಅಂದರೆ ನಿಮಗೆ ಅದರಲ್ಲಿ ಅಂದರೆ ಈಗ ನಾರ್ಮಲ್ ಆಗಿ ನೀವು ನೋಡಿರ್ತೀರಿ ಮೇಡಮ್, ಈ ಬೇಕ್ರಿ ಅದರಲ್ಲೆಲ್ಲ ಅದರಲ್ಲಿ ಅಂದರೆ ಸ್ವಲ್ಪ ಬಿಗ್ಗರ್ ಕೆಪಾಸಿಟಿ ಜಾಸ್ತಿ ಯೂಸ್ ಮಾಡ್ತಾರೆ. ನೀವು ಇವನು ಬ್ರೆಡ್ ಮಾಡ್ಕೊತೀರಾ, ಇಲ್ಲ ಸ್ನ್ಯಾಕ್ಸ್ ಮಾಡ್ಕೊತೀರಾ, ಇಲ್ಲ ನಾನ್ ವೆಜ್ ಒಂದು ಚಿಕನ್ ತಂದೂರು ಇದೆಲ್ಲ ಯೂಸ್ ಮಾಡ್ತೀರಾ ಅಂದರೆ ಮೇಡಮ್, ಈ ಮಾಡಲ್ ಬಂದ್ಬಿಟ್ಟು ನಿಮಗೆ 78 ಲೀಟರ್ ಕೆಪಾಸಿಟಿ ಬರುತ್ತೆ. ಸೂಪರ್. 78 ಲೀಟರ್ ಕೆಪಾಸಿಟಿ ಬರುತ್ತೆ ವಿತ್ 12 ಪ್ರೋಗ್ರಾಮ್ಸ್, 20 ಫಂಕ್ಷನಾಲಿಟಿ ಬರುತ್ತೆ. ಇದರಲ್ಲಿ ನಿಮಗೆ ಬಾಟಮ್ ಹೀಟ್ ಬೇಕು ಅಂದರೆ ಬಾಟಮ್ ಹೀಟ್ ಯೂಸ್ ಮಾಡ್ಕೋಬೋದು, ಇಲ್ಲ ನಿಮಗೆ ಟಾಪ್ ಹೀಟ್ ಬೇಕು ಅಂದರೆ ಟಾಪ್ ಹೀಟ್ ಮಾಡ್ಕೋಬೋದು. ಅಲ್ಲೇನು ನೋಡ್ತಾ ಇದ್ದೋ ಅಲ್ಲಿ ಫ್ಯಾನು, ಇದನ್ನು ಫ್ಯಾನ್ ಅಂತ ಹೇಳೋದು ಮೇಡಮ್ 3D ಕನ್ವೆನ್ಷನ್ ಮಾಡಲ್ ಅಂತ ಹೇಳ್ತೀವಿ. ನಿಮ್ಗೆ ಅದರಲ್ಲೂ ಕೂಡ ವಿತ್ ಹೀಟಿಂಗ್ ಬರುತ್ತೆ ನಿಮಗೆ. ಎಲ್ಲದೂ ಕೂಡ ಅಟ್ ಎ ಟೈಮಲ್ಲೇ ರನ್ ಮಾಡೋ ಥರನೂ ಆಪ್ಷನ್ ಸಿಗುತ್ತೆ ನಿಮಗೆ. ಈ ಥರ ನಿಮಗೆ 12 ಫಂಕ್ಷನಾಲಿಟಿ ಸಿಗುತ್ತೆ ನಿಮಗೆ. ಓಕೆ. ಇದರಲ್ಲಿ ನಿಮ್ಗೆ ಬ್ರೆಡ್, ಸ್ನಾಕ್ಸ್, ಪಿಜ್ಜಾ, ಬರ್ಗರ್, ವೆರೈಟಿ 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 ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ ನಿಮಗೆ. ರೀಹೀಟ್ ಒಂದು ಬಿಟ್ಟು ಓಕೆ ರೀಟು ಮಾಡ್ಕೋಬಹುದು. ಪ್ರೀಟೇ ರೀಟು ಇದರಲ್ಲಿ ಓಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಅಷ್ಟೇ ನಿಮಗೆ. ಓಕೆ. ವಿತ್ ಬಾರ್ಬಿಕ್ಯೂ ಆಪ್ಷನ್ ಕೂಡ ಬರುತ್ತೆ ಇದರಲ್ಲಿ. ಓಕೆ. ಬಾರ್ಬಿಕ್ಯೂ ಅಂದ್ರೆ ಈಗ ಒಂದು ಚಿಕನ್ ಒಂದು ತಂದೂರು ಏನಾದ್ರು ತಗೊಂಬಂದು ಒಂದೇ ಸಲ ನಿಮಗೆ ಒಂದು ಬಾರ್ಬಿಕ್ಯೂ ರೆಡಿ ಮಾಡ್ಕೋಬೇಕು ಅಂದ್ರೆ ನೀವು ಜಸ್ಟ್ ಹಾಕಿ ಬಿಟ್ಬಿಟ್ರೆ ಮೇಡಮ್, ಓಕೆ, ಟೈಮಿಂಗ್ಸು ಟೆಂಪ್ರೇಚರ್ ಸೆಲೆಕ್ಟ್ ಮಾಡಿಬಿಟ್ರೆ ಆಟೋಮೆಟಿಕಲಿ ನಿಮಗೆ ಒಂದು ಚಿಕನ್ ತಂದೂರು ರೆಡಿ ತಿನ್ನಕ್ಕೆ. ಮೇಡಮ್ ನಮ್ಮದು ಬಂದ್ಬಿಟ್ಟು ಒಂದು ಬ್ರಾಂಚಸ್ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ 5 ಕಡೆ ಇದೆ. ಇಲ್ಲಿ ಬಂದ್ಬಿಟ್ಟು ಈಗ ವಿಡಿಯೋ ಮಾಡ್ತಾ ಇರೋದು ಬಂದ್ಬಿಟ್ಟು ಇದು ಕ್ರಾಂಪ್ಟನ್ ಅಂದ್ರಳ್ಳಿ ಬ್ರಾಂಚ್ ಬರುತ್ತೆ ನಿಮಗೆ. ಇದನ್ನು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಕೆಂಗೇರಿ ಬರುತ್ತೆ ನಿಮಗೆ. ಕೆಂಗೇರಿ ಬಂದು ಮಲ್ಟಿ ಬ್ರಾಂಡ್ ಔಟ್ಲೆಟ್ ಸಿಗುತ್ತೆ. ಅಷ್ಟೇ ಅಲ್ಲೇ ಇನ್ನೊಂದು ರೀಸೆಂಟಾಗಿ ಇನ್ನೂ 2 ಸ್ಟೋರ್ ಓಪನ್ ಮಾಡಿದ್ವಿ. ಅದು ಕೂಡ ಕಸ್ಟಮರ್ ಫೀಡ್ಬ್ಯಾಕಲ್ಲಿ ತಮಿಳ್ನಾಡು ಕಸ್ಟಮರ್ ತುಂಬ ಬರ್ತಾಯಿದ್ರು, ತುಂಬ ರಿಸ್ಕ್ ಆಗ್ತಾಯಿತ್ತು ಓಡಾಡೋಕ್ಕೆ ಅಂತ ಹೇಳಿದಕ್ಕೆ ಹತ್ತಿಬೆಲೆ ಒಂದು ಬ್ರಾಂಚ್ ಓಪನ್ ಮಾಡಿದ್ದೀವಿ. ಪ್ಲಸ್ ಎಲೆಕ್ಟ್ರಾನಿಕ್ ಸಿಟಿ ಒಂದು ಬ್ರಾಂಚ್ ಓಪನ್ ಮಾಡಿದ್ದೀವಿ.
ಅದರಲ್ಲೂ ಕೂಡ ನಿಮಗೆ ಒಂದು ಬೆಸ್ಟ್ ಪ್ರೈಸಿಂಗಲ್ಲೇ ನಾವು ಕೊಡ್ತೀವಿ. ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರ್ ಬಂದು ಡೆಲಿವರಿ ಫ್ರೀ ಇರುತ್ತೆ, ಇನ್ಸ್ಟಾಲೇಷನ್ ಕೂಡ ಫ್ರೀ ಇರುತ್ತೆ. ಔಟ್ ಆಫ್ ಸಿಟಿ ಬಂದ್ಬಿಟ್ಟು ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ, ಡೆಲಿವರಿ ಬಂದು ಚಾರ್ಜಬಲ್ ಇರುತ್ತೆ. ನಮ್ಮದು ಕೋರ್ಮಂಗಲದಲ್ಲೂ ಕೂಡ ಇನ್ನೊಂದು ಶಾಪ್ ಇದೆ.